ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದೇಳ್ತಿದ್ದಾಗೇ ಚಪಾತಿ ಜೊತೆ ಯಾವುದಾದ್ರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು, ನಾರ್ಮಲ್ ಚಪಾತಿ ಬೇಡ, ಹೆಸರು ಬೇಳೆ ಹಾಕಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದು ಹೆಸರು ಬೇಳೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬರೀ ಹೆಸರು ಬೇಳೆ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಚೆನ್ನಾಗಿ ಅನಿಸುತ್ತೆ. ಗೋಧಿಗೆ ಹೇಗಿದ್ರೂ ಬೇರೆ ಬೇರೆ ಕಾಳುಗಳನ್ನೆಲ್ಲ ಹಾಕಿ ನಾನು ಗೋಧಿ ಹಿಟ್ಟನ್ನು ಹಾಕಿ ಮಾಡಿಸಿರ್ತೀನಿ. ಅದ್ರ ಜೊತೆಗೆ ಪ್ಲೇನ್ ವಾಟರಲ್ಲಿ ನಾವು ಚಪಾತಿ ಹಿಟ್ಟನ್ನು ಕಲಸೋದ್ರ ಬದಲು ಈ ರೀತಿ ಹೆಸರು ಬೇಳೆನ ಬೇಯಿಸ್ಬಿಟ್ಟು ಅದರಿಂದ ಕಲಸಿದ್ರೆ ಹೆಚ್ಚು ಪ್ರೋಟೀನ್ ಸಿಕ್ತಂಗೆ ಆಗುತ್ತೆ. ಸೊ ಹೆಸರು ಬೇಳೆನ ಅಲ್ಲಿ ಒಂದು 3 ವಿಸಲ್ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಪಾತಿಗೆ ಒಂದು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ, ಬದನೆಕಾಯಿ ಹಾಗೆಯೇ ಕ್ಯಾಪ್ಸಿಕಮ್ ಇವು ಮೂರನ್ನು ಹಾಕಿ ಇವತ್ತು ಸೌತ್ ಇಂಡಿಯನ್ ಸ್ಟೈಲ್ ನಮ್ಮ ಮನೆಯಲ್ಲಿ ಮಾಡೋ ರೀತಿಯಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ. ಡೈರೆಕ್ಟ್ನಾಗಿ ಕುಕ್ಕರ್ನಲ್ಲೇ ಮಾಡೋದು. ಸೊ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ನಲ್ಲಿ ಆಗಿರೋದ್ರಿಂದ ಒಂದೊಂದು 10 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಬೇರೆ ಎಲ್ಲ ತರಕಾರಿಗಳನ್ನ ಒಟ್ಟಿಗೆ ಹಾಕೋಬಿಡ್ಬೋದು. ಓಪನ್ ಪ್ಯಾನ್ನಲ್ಲಿ ನೀವು ಮಾಡೋದಾದರೆ ಒಂದೊಂದನ್ನೇ ಹಾಕಿ ಹುರಿದು ಆಮೇಲೆ ಮತ್ತೆ ಮಸಾಲೆ ಹಾಕಿ ಅದನ್ನು ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಅಷ್ಟೊಂದೆಲ್ಲ ಟೈಮ್ ಖಂಡಿತ ಯಾರಿಗೂ ಇರಲ್ಲ. ಫಟಾಫಟ್ ಅಂತ ಬೇಗ ತಿಂಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ಸಾಕು ಲಂಚ್ ಬಾಕ್ಸ್ಗೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ತೋರಿಸಿದಂಥ ಎಲ್ಲ ಐಟಮ್ಸ್ನೂ ಹಾಕಿಬಿಟ್ಟು ಫ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಡ್ತೀನಿ. ಅದಕ್ಕೆ ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಖಾರದ ಪುಡಿ, ಅಂದರೆ ಸಾರಿಗೆ ಹಾಕುವಂಥ ಪುಡಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಎಲೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡು ಈ ರುಬ್ಕೊಂಡಿರೋವಂಥ ಮಸಾಲೆನ ಈ ಗ್ರೇವಿಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಗೊಜ್ಜುಗಳಿಗೆ ಒಂದು ಬೇರೆ ಪುಡಿ, ಸಾಂಬಾರಿಗೆ ಒಂದು ಬೇರೆ ಪುಡಿ, ಆ ರೀತಿ ಎಲ್ಲ ಏನಿಲ್ಲ. ಸಾಂಬಾರು ಪುಡಿನೇ ನಾನು ಗೊಜ್ಜುಗಳಿಗೂ ಹಾಕೋದು, ಹಾಗೆಯೇ ಸಾಂಬಾರ್ಗೂ ಅದನ್ನೇ ಹಾಕೋದು. ತುಂಬಾ ಚೆನ್ನಾಗಿರುತ್ತೆ. ಗೊಜ್ಜು ಮಾಡಿದಾಗ ಗೊಜ್ಜು ಟೇಸ್ಟ್ ಬರುತ್ತೆ, ಸಾಂಬಾರು ಮಾಡಿದಾಗ ಸಾಂಬಾರು ಟೇಸ್ಟ್ ಬರುತ್ತೆ. ಆ್ಯಂಡ್ ಈವನ್ ಟೊಮ್ಯಾಟೊ ಬಾತ್ಗೂ ಅಷ್ಟೇ ಇದೇ ಸಾಂಬಾರು ಖಾರದ ಪುಡಿನೇ ಹಾಕೋದು. ಸೊ ಈ ಸಲ ಸ್ವಲ್ಪ ಖಾರ ಮಾಡಿಸಿದ್ದೀವಿ. ಸ್ವಲ್ಪ ಜನಕ್ಕೆ ಖಾರ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಮೀಡಿಯಮ್ ಸ್ಪೈಸ್ ಇಷ್ಟ ಆಗುತ್ತೆ. ಸೊ ಇದು ಎಲ್ಲರಿಗೂ ಏನು ಟೇಸ್ಟ್ ಹೊಂದಲಿ ಅಂತ ಮೀಡಿಯಮ್ ಆಗಿ ಸ್ವಲ್ಪ ಖಾರ ಮಾಡಿಸಿದ್ದೀವಿ. ಸೊ ಬೇಕು ಅಂತ ಅಂದಲ್ಲಿ ನೀವು ಟ್ರೈ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಲ್ಲನೂ ಹಾಕ್ಬಿಟ್ಟು ಒಂದೇ ಒಂದು ವಿಸಲ್ ಕೊಡಲಿಕ್ಕೆ ನಾನು ಮುಚ್ಚಳವನ್ನು ಮುಚ್ಚಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಚಪಾತಿ ಹಿಟ್ಟನ್ನು ಸಹ ಕಲಿಸ್ಕೊಳ್ಳೋಣ. ಮಲ್ಟಿಗ್ರೇನ್ ಆಟ ಮನೆಯಲ್ಲೇ, ಅಂದರೆ ನಮ್ಮ ಹೋಮ್ ಪ್ರಾಡಕ್ಟ್ನಲ್ಲೇ ತಯಾರಾಗುವಂಥ ಮಲ್ಟಿಗ್ರೇನ್ ಆಟ ಸುಮಾರು ಒಂದು 3 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹೆಸರು ಬೇಳೆ ಬೇಯಿಸಿಟ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಈಗ ಕಲಿಸ್ತಾ ಇರಬೇಕು. ಹೇಗೆ ಇದ್ರೂ ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ನಾವು ನಾರ್ಮಲ್ ಚಪಾತಿ ಥರ ಏನು ಮಧ್ಯದಲ್ಲಿ ಎಣ್ಣೆ ಹಾಕಿ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಆಮೇಲೆ ಮಾಡ್ತೀವಲ್ಲ, ಆ ರೀತಿ ಎಲ್ಲ ಏನು ಮಾಡೋದೇ ಬೇಡ. ಇದು ಡೈರೆಕ್ಟಾಗಿ ರೌಂಡ್ ಚಪಾತಿ ಅರಿಯೋದಷ್ಟೇ. ತುಂಬಾ ಸಾಫ್ಟಾಗಿರುತ್ತೆ. ಆ್ಯಂಡ್ ಇದು ತುಂಬ ಗಟ್ಟಿಯಾಗೂ ಕಲಿಸ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಸಾಫ್ಟಾಗೇ ಇರಬೇಕು ಹಿಟ್ಟು. ಸೊ ಈ ರೀತಿ ಹದದಲ್ಲಿ ಕಲಿಸ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಇಟ್ಬಿಟ್ರೆ ಮೇಲ್ಗಡೆ ಒಣಗಲ್ಲ, ಅದು ನೀಟಾಗಿ ಚಪಾತಿ ಆಗುತ್ತೆ. ಸೊ ಇವಾಗ ಗೊಜ್ಜು ಸಹ ರೆಡಿಯಾಗಿದೆ. ಒಂದೇ ಒಂದು ವಿಸಿಲ್ ಕೊಟ್ಟು ಪ್ರೆಷರ್ ಸಹ ಹೋಗಿದೆ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಅದ್ರ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ, ಅಂದರೆ ಯಾವುದೇ ಹಸಿ ವಾಸನೆ ಇಲ್ಲ ಅದರಲ್ಲಿ ಅಂಥೇಳಿ ಅರ್ಥ. ಸೊ ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿನೇ ಆಗೋಗಿತ್ತು, ಹಾಗಾಗಿ ಇವತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ಆ್ಯಂಡ್ ಇಲ್ಲಿ ಸ್ಟೀಲ್ ಕುಕ್ಕರಲ್ಲಿ ಮಾಡಿದ್ರೂ ಸಹ ಯಾವುದೇ ರೀತಿ ತಳ ಹಿಡ್ದಿಲ್ಲ. ನೀವು ನೋಡ್ಬೋದು, ಸುಮಾರು ಜನ ನನಗೆ ಕಮೆಂಟ್ ಮಾಡ್ತೀರಾ, ಪರ್ಸ್ನಲಿ DM ಹಾಕ್ತೀರಾ, ಸ್ಟೀಲ್ ಕುಕ್ಕರ್ ಯೂಸ್ ಮಾಡ್ತಿರಲ್ಲ, ನಮಗೆ ಪಲಾವು ಈ ರೀತಿ ಎಲ್ಲ ಮಾಡಿದ್ರೆ ತಳ ಹಿಡಿಯುತ್ತೆ ಹೇಗೆ ಅಂತ. ಸೊ ಖಂಡಿತ ತಳ ಹಿಡಿಯಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕಿದ್ರೆ. ಆಮೇಲೆ ಆನ್ಲೈನಲ್ಲಿ ಇದೊಂದು ಚಪಾತಿ ಮೇಕರ್ ಅಂತ ಎಲೆಕ್ಟ್ರಿಕ್ದು ಅಂತ ತೊಗೊಂಡಿದ್ದೆ. ನೋಡೋಣ ಬೆಳಗ್ಗೆ ಹೊತ್ತು ಅರಿಯೋಷ್ಟು ಟೈಮ್ ಇರಲ್ವಲ್ಲ, ಬೇಗ ಆಗಿಬಿಟ್ರೆ ಈಸಿ ಆಗುತ್ತಲ್ಲ ಅಂತ ಫಸ್ಟ್ ಟೈಮು ಒಂದೇ ಒಂದು ಚಪಾತಿ ಮಾಡಿದೆ. ಆದರೆ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದರಲ್ಲಿ ತುಂಬ ಸೈಡ್ಸ್ ಎಲ್ಲ ದಪ್ಪ ಬಂತು. ಹಾಗಾಗಿ ನೋಡೋಣ, ಇವಾಗಂತೂ ಟೈಮ್ ಇಲ್ಲ ಅದನ್ನೆಲ್ಲ ಮಾಡಿ ಇದು ಮಾಡೋಕ್ಕೆ. ಸುಮ್ಮನೆ ಚಪಾತಿ ಹಿಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತೆ ಏನಂತಾರೆ ಹಳೆ ಗಂಡನ ಪಾದಗತಿ ಎತ್ತಾ ಇರ್ತಾರಲ್ಲ, ಅದೇ ರೀತಿ ಇಲ್ಲಿ ಅರ್ದು ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿಗಳನ್ನ.
ಆ್ಯಂಡ್ ಇದು ಸ್ವಲ್ಪ ಹೆಸರು ಬೇಳೆದಾಗಿರೋದ್ರಿಂದ ತುಂಬ ಪ್ರೆಷರ್ ಕೊಟ್ಟು ಅರಿಲಿಕ್ಕೆ ಹೋಗಬಾರ್ದು, ಸೈಡೆಲ್ಲ ಮುರಿದೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಚಪಾತಿ ಸ್ವಲ್ಪ ಕಟ್ಟಾಯಿತು ಆ್ಯಂಡ್ ನೆಕ್ಸ್ಟು ನೀಟಾಗಿ ಆಯಿತು ಚಪಾತಿ. ಹೆಸರುಬೇಳೆ ಚಪಾತಿ ಯಾವುದೇ ರೀತಿ ಮಧ್ಯದಲ್ಲಿ ಟ್ರಯಾಂಗಲ್ ಮಾಡಿಕೊಂಡು ಆ ರೀತಿ ಎಲ್ಲ ಏನು ಅರಿಯೋದು ಬೇಡ, ತುಂಬಾ ಸಾಫ್ಟಾಗೇ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅದೇ ರೀತಿ ಜಸ್ಟ್ ರೌಂಡಾಗಿ ನಾವು ಹರ್ಕೊಂಡು ಚಪಾತಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಎರಡೂ ಕಡೆ ತುಪ್ಪ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ಮೂಂಗ್ ದಾಲ್ ಪರಾಟ ಅಂತ ಹೇಳ್ತಾರೆ, ಅಂದರೆ ಹೆಸರುಬೇಳೆ ಪರಾಟ ಅಂತ ಹೇಳ್ತಾರೆ. ಹಾಗಾಗಿ ಪರಾಟ ಅಂತ ಅಂದಮೇಲೆ ಸ್ವಲ್ಪ ತುಪ್ಪ ಇರಲೇಬೇಕು ಜಾಸ್ತಿ. ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ಈ ರೀತಿ ಮನೆಯಲ್ಲಿ ಮಾಡಿರೋ ಅಂಥ ತುಪ್ಪ ಅದರಂತೂ ಸಖತ್ತಾಗಿರುತ್ತೆ ಟೇಸ್ಟ್. ಇಡೀ ಮನೆಯೆಲ್ಲ ಗಮ್ ಅಂತ ಇರುತ್ತೆ ಗೊತ್ತಾ. ಆ್ಯಂಡ್ ಈ ಪರೋಟ ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರೆ ಆ ಗೊಜ್ಜು ಜೊತೆ ಸಖತ್ತಾಗಿರುತ್ತೆ. ನಿಮಗೆ ಬೇಕಂದರೆ ಹೆಸರು ಬೇಳೆ ಜೊತೆಗೆ ಹೆಸರು ಬೇಳೆ ಹಾಕ್ತೀವಿ ನೋಡಿ ಹಿಟ್ಟಿಗೆ, ಆವಾಗಲೇ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ, ಗರಂ ಮಸಾಲ ಆ ರೀತಿ ಎಲ್ಲ ಹಾಕ್ಕೊಂಡು ಮಸಾಲ ಥರನೂ ಮಾಡ್ಕೋಬೋದು. ಆವಾಗ ಡೈರೆಕ್ಟ್ ಒಂದು ಸ್ವಲ್ಪ ಮೊಸರು ಉಪ್ಪಿನಕಾಯಿ ಇದ್ದರೆ ಸಾಕು ತಿನ್ಕೊಬಿಡ್ಬೋದು. ನಾನು ಸ್ವಲ್ಪ ಅವೆಲ್ಲ ಹಾಕಲಿಲ್ಲ, ಪ್ಲೇನ್ ಇರಲಿ ಅಂತ ಅಂದ್ಬಿಟ್ಟು ಬರೀ ಹೆಸರುಬೇಳೆ ಮಾತ್ರ ಬೇಯಿಸಿ ಈ ಚಪಾತಿ ಮಾಡ್ಕೊಂಡಿದ್ದೀನಿ. ಒಂದೊಂದನ್ನು ಈ ರೀತಿ ಮಾಡ್ತಾ ಬೇಯಿಸ್ತಾ ಇದ್ದರೆ ಸೈಡ್ನಲ್ಲಿ ಲಟ್ಟಿಸ್ತಾ ಒಂದೊಂದು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗುತ್ತೆ. ಬೇಗ ಮಾಡಿಬಿಡ್ಬೋದು, ತುಂಬ ಏನು ಟೈಮ್ ಹಿಡಿಯುತ್ತೆ ಅಂತ ಅನಿಸಲ್ಲ. ಆ್ಯಂಡ್ ಫಸ್ಟೇ ತೋರಿಸಿದ್ನಲ್ಲ ಅದು ಎಲೆಕ್ಟ್ರಿಕ್ ಚಪಾತಿ ಮೇಕರು, ಅದು ಯಾರಾದರೂ ತೊಗೊಂಡಿದ್ದೀರಾ, ಹೇಗಿದೆ ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ವೇಸ್ಟ್ ಆಯಿತಾ ಏನು ಅಂತಲೂ ಸಹ ನೋಡಬೇಕು. ಆ್ಯಂಡ್ ರಿಟರ್ನ್ ಕೊಟ್ಬಿಡೋಣ ಅಂತ ನೋಡಿದೆ, ಬಟ್ ಅದು ರಿಟರ್ನ್ ಆಪ್ಷನ್ನೇ ಇಲ್ಲ, ಎಕ್ಸ್ಚೇಂಜ್ ಆಪ್ಷನ್ ಮಾತ್ರನೇ ಇದೆ. ಇನ್ನು ಅದರಲ್ಲಿ ನೆಕ್ಸ್ಟು ಪರೋಟ ಟ್ರೈ ಮಾಡೋಣ ಅಂತ ಇದ್ದೀನಿ. ಇದು ಆಲೂಗೆಡ್ಡೆ ಪರೋಟ ಬರುತ್ತೆ ನೋಡಿ, ಆಲೂ ಪರೋಟ, ಅದಾದರೂ ಚೆನ್ನಾಗಿ ಬರುತ್ತಾ ಅಟ್ಲೀಸ್ಟು ಅಂತ ನೋಡಬೇಕು ನೆಕ್ಸ್ಟು. ಇಲ್ಲಾಂದರೆ ಅದು ವೇಸ್ಟ್ ಆದಂಗೆ. ನೀವು ಯಾರಾದರೂ ತೊಗೊಂಡಿದ್ದೀರಾ ಎಲೆಕ್ಟ್ರಿಕ್ದು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಲ್ಲಿ ಕೈಯಲ್ಲಿ ಒತ್ತಿರೋ ಅಂಥ ಚಪಾತಿನೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ ಪ್ರದೀಪ್ಗೆ ಮತ್ತು ಹಿತೇಶ್ಗೆ ಇಬ್ರಿಗೂ. ಮಧ್ಯಾಹ್ನ ಆದ್ರೂ ಸಹ ಚಪಾತಿ ಸಾಫ್ಟಾಗೇ ಇರುತ್ತೆ. ಆ್ಯಂಡ್ ಬೇಳೆಗಳು ತುಂಬ ಪ್ರೋಟೀನ್ ರಿಚ್ ಇರುತ್ತೆ ಅಲ್ವಾ, ಹಾಗಾಗಿ ಬೆಳಗಿನ ಜಸ್ಟ್ ಚಪಾತಿನ ನೀರಲ್ಲಿ ಹಾಕಿ ಕಲಸೋದಕ್ಕಿಂತ ಈ ರೀತಿ ನೀವು ತೊಗರಿಬೇಳೆ ಬೇಕಂದರೆ ತೊಗರಿಬೇಳೆ ಮಾಡ್ಕೋಬೋದು, ಹೆಸರು ಬೇಳೆ ಬೇಕು ಅಂದರೆ ಹೆಸರು ಬೇಳೆನ ಈ ರೀತಿ ಒಟ್ನಲ್ಲಿ ಸಾಫ್ಟಾಗಿ ಬೇಯಿಸ್ಕೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಂಡ್ರೆ ಆಯಿತು. ದಾಲ್ ಪರಾಟ ಅಂತ ಹೇಳ್ತಾರೆ, ಮೂಂಗ್ ದಾಲ್ ಪರಾಟ, ತೂರ್ ದಾಲ್ ಪರಾಟ ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ಮಾಡೋದ್ರ ಬದಲು ಆ ರೀತಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಗೊಜ್ಜಿಗೂ ಇದಕ್ಕೂ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ದಿನದಿಂದ ನಮ್ಮಲ್ಲಿ ತುಂಬ ಜನ ಘೀ ಕೇಳ್ತಾಯಿದ್ರಿ, ಅಂದರೆ ತುಪ್ಪ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಹೇಳ್ತಾನೆ ಇದೆ. ಯಾಕೆಂದರೆ ಒಂದು 15 ಡೇಸ್ಗೆ ಒಂದು ಸಲ ನಾನು ಊರಿಂದ ಬೆಣ್ಣೆ ತರಿಸೋದು. ಸೊ ನೆನ್ನೆ ಸಂಜೆ ಊರಿಂದ ಬೆಣ್ಣೆ ತಂದು ಕೊಟ್ಟರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ಯೂರ್ ಎಮ್ಮೆ ಬೆಣ್ಣೆ ಆಗಿರುತ್ತೆ ಇದು. ಅದನ್ನು ಬೆಳಗ್ಗೆ ಅತ್ತೆ ತುಪ್ಪ ಮಾಡಿ ಇಟ್ಟಿದ್ದಾರೆ. ಒಂದು 4 ಲೀಟರ್ಸ್ ಆಗೋ ಅಷ್ಟಿಗೆ ನನಗೆ ಆಲ್ರೆಡಿ ಪ್ರೀ ಆರ್ಡರ್ಸ್ ಬಂದುಬಿಟ್ಟಿದೆ. ಅಂದರೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವರು ನನಗೆ ಅಮೌಂಟ್ ಹಾಕ್ಬಿಟ್ಟಿದ್ದಾರೆ, ಅವರಿಗೆ ನಾನು ಕೊಟ್ಟು ಕಳಿಸ್ಬೇಕು. ಇನ್ನೊಂದು 3 to 4 ಲೀಟರ್ಸ್ ಆಗೋಷ್ಟು ನೀವು ಬೇಕು ಅಂದರೆ ತೊಗೋಬೋದು, ಅವೈಲೇಬಲ್ ಇದೆ. ಎಮ್ಮೆ ಬೆಣ್ಣೆ ಇದು ಬಫೆಲೋ ಘೀ ಆಗಿರುತ್ತೆ, ಕೌ ಘೀ ಅಲ್ಲ. ಕೌ ಘೀ ಬೇಕು ಅಂತ ಅಂದರೆ ನೋಡ್ತೀನಿ, ನೆಕ್ಸ್ಟ್ ತರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಆವಾಗ ಬೇಕಾದ್ರೆ ನೀವು ತರಿಸ್ಕೋಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಡೇಟ್ಸ್ ಮತ್ತು ನಟ್ಸ್ ಲಡ್ಡುಗೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ. ಆ್ಯಂಡ್ ನಾನು ಡೈಲಿ ಎಷ್ಟು ಒಂದು 3 kg ಮಾಡ್ಕೋತಿದ್ದು, ಇವತ್ತು ಅರೌಂಡ್ 5 kg ಆಗೋಷ್ಟು ಮಾಡ್ಕೋತಾ ಇದ್ದೀನಿ, ಆದರೆ ಡಬಲ್ ಕ್ವಾಂಟಿಟಿನಲ್ಲಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಡೇಟ್ಸ್ ಕ್ವಾಂಟಿಟಿ ಸ್ವಲ್ಪ ಇದೆ ಆ್ಯಂಡ್ ಇಲ್ಲಿ ನಟ್ಸ್ ಜಾಸ್ತಿ ಇದೆ. ಕೆಲವೊಂದು ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡುನಲ್ಲಿ ನಿಮಗೆ ಬರೀ ಖರ್ಜೂರನೇ ತಿಂದಂಗೆ ಆಗುತ್ತೆ, ಒಳಗಡೆ ನಟ್ಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಬಟ್ ನಮ್ಮಲ್ಲಿ ತಯಾರಾಗುವಂಥ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡುನಲ್ಲಿ ನಟ್ಸು ಪ್ರತಿಯೊಂದು ಬೈಟ್ನಲ್ಲೂ ಸಿಗುತ್ತೆ. ಆ್ಯಂಡ್ ಇದೇ ಹೋಮ್ ಮೇಡ್ ತುಪ್ಪನ ಯೂಸ್ ಮಾಡಿ ನಾವು ಈ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡುನ ಮಾಡೋದು, ಯಾವುದೇ ರೀತಿ ಆಯಿಲ್ನ ಯೂಸ್ ಮಾಡಲ್ಲ. ಆ್ಯಂಡ್ ನಿಮಗೆ ಆ ತುಪ್ಪದ ಘಮ, ಆ ಲಡ್ಡು ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೇ ಘಮ್ ಅಂತ ಅನಿಸುತ್ತೆ, ಫುಲ್ ತಿನ್ಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ದಿನದಲ್ಲಿ ಒಂದು ತಿಂದರೆ ಸಾಕು, ಪೂರ್ತಿ ನಿಮಗೆ ಇದರಿಂದ ಬೇಕಾಗಿರೋ ಅಂಥ ಅಷ್ಟೂ ಏನು ಪ್ರೋಟೀನ್ಸ್ ಸಿಗುತ್ತೆ ನಿಮಗೆ. ಸಖತ್ ಟೇಸ್ಟಿಯಾಗಿರುತ್ತೆ, ಹೆಲ್ದಿ, ಕ್ಯಾಲ್ಶಿಯಮ್, ಐರನ್ ರಿಚ್ ಇರುತ್ತೆ ಇದು. ಎಲ್ಲ ಥರ ಸೀಡ್ಸೂ ಸಹ ಹಾಕಿರ್ತೀನಿ ಅಲ್ವಾ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ 7795846794ಗೆ ವಾಟ್ಸ್ಯಾಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು.